ಇನ್ನು ನಮ್ಮ ರಾಜ್ಯದಲ್ಲೂ ಕೂಡ ಕಲಬುರಗಿಯಲ್ಲಿ ನಿರಂತರ ಮಳೆ ಆಗ್ತಿದೆ. ಕಲಬುರಗಿಯ ಶಾಲೆಗಳಿಗೆ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ. ಬೀದರ್ ಮತ್ತು ಕಲಬುರಗಿ ಎರಡೂ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗ್ತಿದೆ. ಶಾಲೆಗಳಿಗೆ ರಜೆ ಘೋಷಣೆ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಕಡೆ ಡಿಡಿಪಿಐ ಕೂಡ ರಜೆ ಕೊಡಲೇಬೇಕು, ಯಾಕಂದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ ಮಕ್ಕಳಿಗೆ ಶಾಲೆಗೆ ಬರೋದಕ್ಕೆ. ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ನೋಡಿ, ಈ ತರ ಇದ್ದಾಗ ಪರಿಸ್ಥಿತಿ ಹೇಗೆ ಮಕ್ಕಳನ್ನ ಶಾಲೆ ಕಳಿಸೋಕೆ ಸಾಧ್ಯ? ಜಾನುವಾರುಗಳಿಗೂ ಕೂಡ ಸಮಸ್ಯೆನೇ. ನೀವೀಗ ನೋಡ್ತಿರೋ ಹಾಗೆ ಏನೀಗ ಜಾನುವಾರುಗಳನ್ನಲ್ಲಿ ಮೇಯಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ, ಸಮಸ್ಯೆ ಆಗ್ತಾ ಇದೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಮುಂದುವರೆದಂತ ಮಳೆ ಅಬ್ಬರ. ಮಳಖೇಡದ ಉತ್ತರಾದಿ ಮಠ ಸಂಪೂರ್ಣ ಮುಳುಗಡೆ ಆಗಿದೆ. ಮಳೆ ನೀರಿನಿಂದಾಗಿ ನಡುಗಡ್ಡೆ ಅಂತ ಒಂದು ಮಠ ಇದು. ಕಾಗಿಣಾ ನದಿ ಅಬ್ಬರಕ್ಕೆ ಮಠ ಸಂಪೂರ್ಣ ಜಲಾವೃತವಾಗಿದೆ. ಮಠದ ಮೂಲ ಬೃಂದಾವನ ಸಂಪೂರ್ಣ ಮುಳುಗಡೆ ಆಗಿರುವಂತಹ ದೃಶ್ಯ ನೋಡ್ತಿದ್ರೆ. ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ಇರುವಂತಹ ಮಠ ಇದು. ದತ್ತಾತ್ರೇಯ ಪಾಟೀಲ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾನು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿರ್ತಕ್ಕಂಥದ್ದು. ಇಡೀ ಉತ್ತರಾದಿ ಮಠದ ಏನು ಆವರಣ ಇದೆ, ಇಡೀ ಉತ್ತರಾದಿ ಮಠ ಆವರಣ ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಸದ್ಯ ಗೋಶಾಲೆಯೂ ಕೂಡ ಜಲಾವೃತಗೊಂಡಿದೆ. ಮೂಲ ಬೃಂದಾವನ ಮಠ ಏನಿದೆ ಅದು ಕೂಡ ಏನು ಸಂಪೂರ್ಣ ಜಲಾವೃತ ಆಗಿರೋದ್ರಿಂದ ಸಹಜವಾಗಿ ಏನು ಅಂತಂದರೆ ಇವತ್ತಿನ ಪೂಜಾ ಕೈಂಕರ್ಯ ಏನಿತ್ತು ಅದೆಲ್ಲವನ್ನು ಕೂಡ ಬಂದ್ ಮಾಡಲಾಗಿದೆ. ಯಾಕೆಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಕಾಗಿಣಾ ನದಿಯ ನೀರು ಏನು ಅಂತಂದರೆ ಮಠಕ್ಕೆ ಬಂದಿದ್ದರಿಂದ ಸಹಜವಾಗಿ ಏನು ಅಂತಂದರೆ ಮಠದಲ್ಲಿ ಸಾಕಷ್ಟು ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಆ ಮಠ ಒಂದು ರೀತಿ ಅಕ್ಷರಶಃ ನಡುಗಡ್ಡೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ 4 ದಿಕ್ಕುಗಳಿಂದನೂ ಕೂಡ ಆ ಕಾಗಿಣಾ ನದಿ ಏನು ಅಂತಂದರೆ ಮಠಕ್ಕೆ ಆವರಿಸಿಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ನೀರು ಮಠದ ಆವರಣದೊಳಗೆ ಹೋಗಿರೋದ್ರಿಂದ ಸಹಜವಾಗಿ ಏನು ಅಂತಂದರೆ ಗೋಶಾಲೆ ಆಗಿರ್ಬೋದು, ಆ ಮಠದ ಇಡೀ ಏನು ಅಂತಂದರೆ ಪ್ರಾಂಗಣ ಇದೆ ಎಲ್ಲವೂ ಕೂಡ ಆ ಕಾಗಿಣಾ ನದಿ ನೀರಿನಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ. ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಿರ್ತಕ್ಕಂಥ ಜಲ ಇನ್ನೂ ಇಳಿಕೆ ಆಗ್ತಾ ಇಲ್ಲ. ಈ ಬೃಹತ್ ಪ್ರಕೃತಿ ವಿಕೋಪದಿಂದ ಬರ್ತಕ್ಕಂಥ ಮಳೆ ಅವಾಂತರದಿಂದ ಅನೇಕ ತೊಂದರೆಗಳು ನಡೀತಾ ಇದೆ. ಆದರೆ ಎಲ್ಲವೂ ಅಲ್ಲಿಯೇ ಇರ್ತಕ್ಕಂಥ ಗೋಶಾಲೆ ಹಾಗೂ ಪಾಕಶಾಲೆಯಲ್ಲಿ ನೀರು ನುಗ್ಗಿ ಒಳಗಡೆ ಹೋಗಿದೆ. ಹೀಗಾಗಿ ಆ ಎಲ್ಲ ಜಾನುವಾರುಗಳನ್ನು ಆ ಮೇಲೆ ಸ್ಥಳಾಂತರವನ್ನು ಮಾಡಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಪೂಜೆ ನಿನ್ನೆ ಬೆಳಗ್ಗೆ ಮುಗಿಸಿ ಇವತ್ತು ಪೂಜೆಯನ್ನು ಮಾಡುವುದಕ್ಕೋಸ್ಕರ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಇಲ್ಲಿ ಬಂದು ಸಿದ್ಧರಾಗಿದ್ದೇವೆ. ಆದರೆ ಒಳಗೆ ಹೋಗಲಿಕ್ಕೆ ಇನ್ನೂ ತೊಂದರೆ ಆಗ್ತಾ ಇದೆ. ನೀರಿನ ಪ್ರವಾಹ ಹೆಚ್ಚು ಹರಿತಾ ಇದೆ. ಇಳಿಕೆ ಆದ ನಂತರ ಅಲ್ಲಿ ಹೋಗುವ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದೇವೆ. ವೃಂದಾವನದಲ್ಲಿ ನಾನು ಆ ಗುರುಗಳ ಧ್ಯಾನವನ್ನು ಮಾಡ್ತಾ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡುವ ಉದ್ದೇಶದಿಂದ ಗುರುಗಳು ಪ್ರತಿ ವರ್ಷವೂ ಇದು ಹರಿದು ಬರ್ತಕ್ಕಂಥ ತೀರ್ಥ. ಇದು ಯಾರಿಂದಲೂ ಕೂಡ ಇದು ನಿಲ್ಲಿಸಲಿಕ್ಕೆ ಶಕ್ಯ ಇಲ್ಲ. ಆದ್ದರಿಂದ ಗುರುಗಳು ಆ ತೀರ್ಥದಲ್ಲೇ ಸ್ನಾನವನ್ನು ಮಾಡಿ ಮಹಾ ಭಗವಂತನನ್ನು, ಮಾಧವನನ್ನು, ವೇಣುಗೋಪಾಲನನ್ನು, ಮುಖ್ಯ ಪ್ರಾಣದೇವರನ್ನು ನಿರಂತರವಾಗಿ ಗುರುಗಳು ಇಲ್ಲಿ 650 ವರ್ಷಗಳ ಪರ್ಯಂತರವಾಗಿ ತೀರ್ಥದಲ್ಲಿ ಕುಳಿತು ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಆ ಮೂಲ ಬೃಂದಾವನದಲ್ಲಿರ್ತಕ್ಕಂಥ ಜೈತೀರ್ಥರ ಪೂಜಾ ಕೈಂಕರ್ಯಗಳು ನಡೀತವೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.